ಸತೀಶ್ ಅಂತ ಸೈಂಟಿಫಿಕ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಲ್ಲಿ ಬೆಂಗಳೂರಲ್ಲಿ. ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಅದೇ ಸರ್ ನ್ಯಾಚುರಲ್ ಡಿಸಾಸ್ಟರ್ಸ್ನೇ ನಾವು ಮಾಪನ ಮಾಡ್ತೀವಿ, KSNDMC. ಈಗ ನಮಗೆ ಇನ್ಫಾರ್ಮೇಶನ್ ಬಂದಿರೋದು 19ನೇ ತಾರೀಕು ಮಧ್ಯಾಹ್ನ ಇನ್ಫಾರ್ಮೇಶನ್ ಬಂದಿದೆ, ಈ ತರ ಶಬ್ದ ಬರ್ತಿದೆ ಕೇಳಿ, ಲೋಕಲ್ ಕಮ್ಯುನಿಟಿ ಎಲ್ಲನೂ ಶಬ್ದ ಭಯ ಬಿದ್ದಿದ್ದಾರೆ ಅಂತ, ಆತಂಕ ಇದೆ ಅಂತ ಹೇಳಿ ಬಂದಿದೆ. ನಾವು ಇಮಿಡಿಯೇಟ್ ಆಗಿ ನಮ್ಮ ಅಲ್ಲೇ ಇನ್ಸ್ಟ್ರೂಮೆಂಟ್ ಬಸವನ ಬಾಗೇವಾಡಿ ತಾಲೂಕು ಉಕ್ಲಿ ಗ್ರಾಮ ಪಂಚಾಯತ್ ಒಂದು ಆಲ್ರೆಡಿ ಸ್ಥಾಪನೆ ಆಗಿದ್ದಿತ್ತು. ಈಗ ಅಲ್ಲಿ ಬಸವನ ಬಾಗೇವಾಡಿ ನಮ್ಗೆ ಇವಾಗ ಏನು ಕಂಪನ ಆಗ್ತಿರ್ಲಿಲ್ಲ, ಏನು ಶಬ್ದನೂ ಏನು ಕೇಳಿಸ್ತಿರ್ಲಿಲ್ಲ. ಸೊ DC ಸಾಹೇಬ್ರ ಹತ್ರ ನಾವು ಚರ್ಚೆ ಮಾಡುವಾಗ ಹುಕ್ಕಲಿ ಗ್ರಾಮ ಪಂಚಾಯತ್ ಭೂಕಂಪನ ಮಾಪನ ಕೇಂದ್ರ ಏನಿದೆಯೋ ಅದನ್ನ ನಾವು ಇಲ್ಲಿ ಸಿಂದಗಿಯಲ್ಲಿ ಹಾಕಬಹುದು ಅಂತ ಹೇಳಿದಕ್ಕೆ ಸಾಹೇಬರು ಒಪ್ಕೊಂಡಿದ್ರು. ಇವಾಗ ನಾವು ಬಂದು ರಾಂಪುರ KBJNL ಆಫೀಸ್ ಪ್ರೆಮಿಸಸ್ ಅಲ್ಲಿ ಹಾಕಿದ್ದೀವಿ. ವಿಷಯ ಏನಂದ್ರೆ ಇವಾಗ ನಾವು ನಿನ್ನೆ ಸಾಯಂಕಾಲನೂ ಒಂದು ವಿದ್ಯಾರ್ಥಿನಿ ಹಾಸ್ಟೆಲ್ ಒಂದಿದೆ, ಅಲ್ಲಿನೂ ಹೋಗಿ ಮಾತಾಡಿದ್ವಿ. ಚರ್ಚೆ ಮಾಡಿದಾಗ ಅವರು ಹೇಳೋದೇನಂದ್ರೆ ಶಬ್ದ ಜಾಸ್ತಿ ಕೇಳ್ಪಡ್ತಿದೆ ಸರ್, ನಮ್ಗೆ ವೈಬ್ರೇಷನ್ ಏನು ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇವತ್ತಿನ ಬೆಳಿಗ್ಗೆ ನೋಡಿದ್ರೆ ಇವತ್ತಿನ ಬೆಳಿಗ್ಗೆ ಸ್ವಲ್ಪ ಕಂಪನ ಜೊತೆ ಶಬ್ದನೂ ಬಂದಿದೆ ಅಂತ ಹೇಳವ್ರೆ. ಸುಮಾರು ಒಂದು 6:17 ಒಂದ್ಸತಿ ಆಗಿದೆ, 7:45 ಒಂದ್ಸತಿ ಆಗಿದೆ, 8:10 ಒಂದ್ಸತಿ ಆಗಿದೆ, ಈ ತರ ಆಗಿದೆ. ನಾವೇನ್ ಮಾಡ್ತೀವಿ, ಇದನ್ನ ಮುಗಿಸ್ಕೊಂಡು ಒಂದ್ಸತಿ ಕಮ್ಯುನಿಟಿ ಜೊತೆ ಮಾತಾಡ್ತೀವಿ. ಮಾತಾಡಾದ್ಮೇಲೆ ಮತ್ತೆ ಅಬ್ಸರ್ವೇಟರಿಗೂ ಹೋಗ್ತೀವಿ, ಒಂದ್ಸತಿ ಡಾಟಾನು ಚೆಕ್ ಮಾಡ್ತೀವಿ, ಏನ್ ರೆಕಾರ್ಡ್ ಆಗಿದೆಯಾ ಅಥವಾ ತುಂಬಾ ಲೋಕಲ್ ಅಂತ. ಬಟ್ ಒಂದು ಕನ್ಫರ್ಮ್ ಏನಂದ್ರೆ ಈ ಈವೆಂಟ್ ಏನಿದೆಯೋ ತುಂಬಾ ಲೋಕಲ್, ವಿತಿನ್ 1 ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್, ಜಾಸ್ತಿ ಅಮ್ಮಮ್ಮ ಅಂದ್ರೆ 1-2 ಕಿಲೋಮೀಟರ್ ದೂರದ ತನಕ ಹೋಗ್ತದೆ. ಇದು ಏನಕ್ಕೆ ನಾನು ಕಡ್ಡಾಯವಾಗಿ ಹೇಳ್ತಿದ್ದೀನಿ ಅಂದ್ರೆ, ನಿನ್ನೆ ಸಾಯಂಕಾಲ ನಾವು ಭೂಕಂಪನ ಮಾಪನ ಕೇಂದ್ರ ಅಳವಡಿಸಿಗೆ ಹೋದಾಗ ಅದೇ ಟೈಮಲ್ಲಿ ನಮಗೆ ಫೋನ್ ಬಂದಿದೆ, ಸಿಂದಗಿ ಟೌನ್ ಇಂದ ಫೋನ್ ಬಂದಿದೆ, ಸರ್ ಶಬ್ದ ಮತ್ತೆ ಕೇಳಿ ಬಂದಿದೆ ಅಂತ. ಮತ್ತೆ ಅಲ್ಲಿನೂ ನಾವು ಲೋಕಲ್ ವಿಚಾರಿಸಿದಾಗ ರಾಂಪುರದಲ್ಲಿ ಯಾರು ಏನು ಶಬ್ದ ಕೇಳಿಲ್ಲ. ಸೊ ಇದು ತುಂಬಾ ಲೋಕಲ್ ಇವೆಂಟ್, 1-2 ಕಿಲೋಮೀಟರ್ ಹಂತದಲ್ಲೇ ಅಷ್ಟು ರೇಡಿಯಸ್ ಅಲ್ಲೇ ಮಾತ್ರ ಇದು ರೆಕಾರ್ಡ್ ಆಗ್ತಿದೆ. ರೆಕಾರ್ಡ್ ಅಂದ್ರೆ ಅನುಭವ ಆಗ್ತಿದೆ, ಬಟ್ ಸಿಸ್ಟಮ್ಗೆ ಇದು ಸಿಗ್ತಾ ಇಲ್ಲ. ಕಾರಣ ಇದರಿಂದ 2 ಕಾರಣ ಇರ್ಬೋದು ಸರ್. ಒಂದೇನಂದ್ರೆ ಸರ್, ಇದು ಜನರಲಿ ನಾವು ನೋಡಿದ್ದು ಮುಖ್ಯವಾಗಿ ಕಲಬುರಗಿ, ಬೀದರ್ ಮತ್ತೆ ವಿಜಯಪುರ 3 ಜಿಲ್ಲೆಗಳಲ್ಲಿ ನಾವು 2021ರಿಂದ ನೋಡ್ತಿದ್ದೀವಿ. ಮೇನ್ ಕಾರಣ ಏನಂದ್ರೆ ಇದು ನಮಗೆ ಡ್ರೌಟ್ ಏರಿಯಾ, ಅಂದ್ರೆ ತುಂಬಾ ಬರ ಪ್ರಾಂತ. ನಾರ್ತ್ ಇಂಟೀರಿಯರ್ ಕರ್ನಾಟಕ ನಮ್ಗೆ ತುಂಬಾ ಬರ ಪ್ರಾಂತ. ಕಲಬುರಗಿ ಆಗ್ಲಿ, ವಿಜಯಪುರ ಆಗ್ಲಿ, ಬೀದರ್ ಆಗ್ಲಿ, ಇವೆಲ್ಲ ಬರ ಪ್ರಾಂತ. ಸಡನ್ ಆಗಿ ಒಂದೇ ಸತಿ 2019ರಲ್ಲಿ ಒಂದ್ಸತಿ ನಮ್ಗೆ ಹೆಚ್ಚಿನ ಮಳೆ ಆಗಿದೆ, ಫ್ಲಡ್ ಆಗಿದೆ. 2021ರಲ್ಲಿ ಆಗಿದೆ, 22ರಲ್ಲಿ ಆಗಿದೆ. ಸೊ ಇಲ್ಲೇನಾಗ್ತಿದೆ ಅಂದ್ರೆ ಸಡನ್ ಆಗಿ ಒಂದು ಕಡೆ ನಿಮ್ಗೆ ಡ್ರೈ ರೀಜನ್ ಅಲ್ಲಿ ಸಡನ್ ಆಗಿ ನಿಮ್ಗೆ ನೀರು ಪ್ರವಾಹ ಬಂದ್ಬಿಟ್ಟಿದೆ. ನೀರು ಪ್ರವಾಹ ಬಂದಾದ್ಮೇಲೆ ಏನಾಗಿದೆ ಅಂದ್ರೆ ಅಲ್ಲಿ ಇರೋ ಗುಂಡಿಗಳೆಲ್ಲನೂ ತುಂಬೋಗಿದೆ. ಕೆಲವು ಸತಿ ಏನಾಗಿದೆ, ತುಂಬುವಾಗ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರೀತೀವಿ ನಾವು. ಸರ್ಫೇಸ್ ಕೆಳಗಡೆ ಸ್ವಲ್ಪ ಡೆಪ್ತ್ ಆದ್ಮೇಲೆ ಒಂದು 600 ಫೀಟು 700 ಫೀಟು ಅಥವಾ ಇಲ್ಲಿ ಲೋಕಲ್ ಗ್ರೌಂಡ್ ವಾಟರ್ ಲೆವೆಲ್ ಏನಿದೆಯೋ ಅಲ್ಲೇನಾಗುತ್ತೆ ಅಂದ್ರೆ ಸ್ವಲ್ಪ ನೀರು ಬಂದ ತಕ್ಷಣ ಏನಾಗುತ್ತೆ, ಆ ಮಣ್ಣು ಕುಸಿಯುತ್ತೆ ಸ್ವಲ್ಪ. ಅಂದ್ರೆ ಸಾಯಿಲ್ ಸ್ಲಿಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಟೆಕ್ನಿಕಲ್ ಆಗಿ, ಸಾಯಿಲ್ ಸ್ಲಿಪ್ ಆಗುತ್ತೆ. ಸಾಯಿಲ್ ಸ್ಲಿಪ್ ಆದಾಗ ಏನಂದ್ರೆ ಒಂದು ಚಿಕ್ಕ ಏರಿಯಾ ಇರಲ್ಲ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏರಿಯಾ ಇರ್ತದೆ. ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಜೋರಾಗಿ ಒಂದು ಸಡನ್ ಆಗಿ ಕಲ್ಲು ಬಿದ್ರೂ ಅಥವಾ ಮಣ್ಣು ಬಿದ್ರೂ ಏನಂದ್ರೆ ಒಂದು ದೊಡ್ಡ ಶಬ್ದ ಬರುತ್ತೆ. ಕೆಲವು ಸತಿ ನಿಮ್ಗೆ ವೈಬ್ರೇಷನ್ ಫೀಲ್ ಆಗುತ್ತೆ, ಸಣ್ಣ ಪ್ರಮಾಣದಲ್ಲ ನಿಮ್ಗೆ ವೈಬ್ರೇಷನ್ ಗೊತ್ತಾಗಲ್ಲ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ನಿಮ್ಗೆ ಶಬ್ದ ಜೊತೆ ಸ್ವಲ್ಪ ವೈಬ್ರೇಷನ್ ಕಂಡುಬರುತ್ತೆ ನಮ್ಗೆ. ಆವಾಗ ನಮ್ಗೆ ರೆಕಾರ್ಡ್ ಮಾಡ್ತಿದ್ವಿ. ಬಟ್ ಇವಾಗ ಇಲ್ಲಿ ಹಾಕ್ತಿರೋದು ಏನಂದ್ರೆ ಇದೊಂದು ಕಾರಣ. ಎರಡನೇ ಕಾರಣ ಏನಂದ್ರೆ ನಮ್ಗೆ ಇಲ್ಲಿರೋದು ಕಪ್ಕಲ್ ಅಂತಿಲ್ಲ, ಇಲ್ಲಿ ನೋಡ್ತೀವಲ್ಲ ವಿಜಯಪುರ, ಕಲಬುರಗಿ, ಬೀದರಲ್ಲೇನು ಈ ತರ ಇದೆ. ಅದನ್ನ ನಾವು ಬೆಸಾಲ್ಟಿಕ್ ಟೆರೇನ್ ಅಂತ, ಬೆಸಾಲ್ಟ್ಸ್ ಅಂತ ಹೇಳ್ತಾರೆ, BASALTS ಅಂತ. ಅದೇನ್ ಮಾಡ್ತದೆ, ಪ್ರತಿಯೊಂದು ಬಸಾಲ್ಟ್ ಕಲ್ಲಲ್ಲಿ ನಿಮ್ದು ಬಿರ್ಕ್ ಇರ್ತದೆ ಮಧ್ಯದಲ್ಲಿ, ಫ್ರಾಕ್ಚರ್ ಅಂತ ಹೇಳ್ತೀವಿ. ಆ ಬಿರ್ಕ್ ಮಧ್ಯದಲ್ಲಿ ನೀರು ನಿಮ್ಗೆ ಮತ್ತೆ ಇವಾಗ ನೀರು ಪ್ರವಾಹ ಸ್ಟಾರ್ಟ್ ಆಗಿದೆ ಅಲ್ವಾ, ಇವಾಗ ಜಾಸ್ತಿ ಮಳೆ ಆಗಿರೋ ಕಾರಣಕ್ಕೆ ನೀರಿನ ಪ್ರವಾಹ ಬಿರ್ಕ್ ಪ್ರದೇಶದಲ್ಲಿ ಸೇರಿ ಏನಾಗ್ತಿದೆ, ಮತ್ತೆ ಅಲ್ಲಿನೂ ಕಲ್ಲು ಕುಸಿತ ಆಗ್ತಿದೆ, ಮತ್ತೆ ಮಣ್ಣು ಕುಸಿತ ಆಗ್ತಿದೆ. ಆ ರೀತಿ ಏನಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆದಾಗ ನಿಮ್ಗೆ ಶಬ್ದ ಬರುತ್ತೆ. ಶಬ್ದ ಜೊತೆ ನೀವು ಇನ್ನೂ ಜಾಸ್ತಿ ಮಣ್ಣು ಕುಸಿದ್ರೆ ಜೊತೆಗೆ ಇವತ್ತು ಬೆಳಿಗ್ಗೆ ಆಗ್ದಂಗೆ ಇದನ್ನು ಬರುತ್ತೆ, ವೈಬ್ರೇಷನ್ಸ್, ಲೋಕಲ್ ವೈಬ್ರೇಷನ್ಸ್ ಬರ್ತದೆ. ಈ 2 ಕಾರಣದಿಂದನೂ ಏನು ಶಬ್ದ ಬರ್ತಿದೆಯೋ ಅಥವಾ ವೈಬ್ರೇಷನ್ ಆಗ್ತಿದೆಯೋ ಇದರಿಂದ ಜನಕ್ಕೆ ಏನು ಆತಂಕ ಇಲ್ಲ. ಇದು ಬರೀ ಪ್ರೀ ಮಾನ್ಸೂನ್, ಅಂದ್ರೆ ನಮ್ಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇಂದ 4 ತಿಂಗಳು ನಮಗೆ ಮಳೆಗಾಲ ಇರ್ತದೆ. ಅದರಿಂದ 1 ತಿಂಗಳು ಮುಂಚೆ ಕೆಲವು ಸತಿ ಮೇ ಅಲ್ಲಿನೂ ಕೆಲವು ಸತಿ ಸ್ಟಾರ್ಟ್ ಆಗ್ತದೆ ಮಾನ್ಸೂನ್. ಅದು ಬಿಟ್ಟು ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 6 ತಿಂಗಳ ಟೈಮ್ ಅಲ್ಲಿ ಈ ಕಾಲದಲ್ಲಿ ಮಾತ್ರ ಈ ತರ ಆಗೋ ಅವಶ್ಯಕತೆ ಸಂಭಾವನೆ ಇರ್ಬೋದು.
ಇದ್ದೇ ಇರ್ತದೆ ಅಂತ ಹೇಳಲ್ಲ, ಇರಬಹುದು. ಇದ್ರೆ ಏನೂ ತೊಂದರೆ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇವಾಗ ಸದ್ಯಕ್ಕೆ ಆಗ್ತಿರೋದು ಮೋಸ್ಟ್ಲಿ ಅಕ್ಟೋಬರ್ ಕೊನೆಗೆ ನಿಲ್ಲುತ್ತೆ. ಇದರಿಂದ ಇನ್ನೇನು ಜಾಸ್ತಿ ಮುಂದಕ್ಕೆ ಏನು ಹೋಗಲ್ಲ. ಅಕಸ್ಮಾತ್ ಅದಾದ್ಮೇಲೇನು ಅಕ್ಟೋಬರ್ ಆದ್ಮೇಲೇನು ಏನಾದ್ರು ಈ ಬಂಗಾಳ ಕೊಲ್ಲಿ ಅಥವಾ ಅರೇಬಿಯನ್ ಸಿಯಲ್ಲಿ ಏನಾದ್ರು ಸಣ್ಣ ದೊಡ್ಡ ಸೈಕ್ಲೋನ್ಸ್ ಏನಾದ್ರು ಆದ್ರೆ ಆವಾಗ ಅದರ ಪ್ರಮಾಣ ಏನಾದ್ರು ವಿಜಯಪುರದಲ್ಲಿ ಇದ್ರೆ, ಮಳೆ ಬಿದ್ರೆ ಸ್ವಲ್ಪ ಇರ್ಬೋದು. ಬಿಟ್ರೆ ಮಳೆ ಇದೆ, ಮಳೆ ಬಿಟ್ರೆ ಇನ್ನೇನು ಬೇರೆ ಕಾರಣದಿಂದ ಆಗಲ್ಲ. ಈ ತರ ಏನು ನಮ್ಗೆ ಕಂಪನ ಅಥವಾ ಶಬ್ದ ಏನು ಬರ್ತಿದೆ ಅದೇ ನಿಮ್ಗೆ ಮುಂದಕ್ಕೆ ಹೋಗಲ್ಲ. ಅಕ್ಟೋಬರ್ ಮೋಸ್ಟ್ಲಿ ಲಾಸ್ಟ್ ಆಗುತ್ತೆ ಅಷ್ಟೇ. ಅಲ್ಲಿ ತನಕ ಸ್ವಲ್ಪ ಜನರಿಗೆ ತಾವು ಹೇಳಿ ಸ್ವಲ್ಪ ಭಯ ಬೆಳೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ಒಂದ್ಸತಿ ಈ ತರ ಶಬ್ದ ಬಂದಿದ್ದು, ಕಂಪನ ಆಗಿದ್ದು ಒಂದ್ಸತಿ ಒಂದು 5-10 ನಿಮಿಷ ಅಥವಾ ಅರ್ಧ ಗಂಟೆ ಏನೋ ಒಂದು ಫ್ಯಾಮಿಲಿ ಜೊತೆ ಮಾತಾಡೋ ತರ ಆಚೆ ಬಂದ್ಬಿಟ್ಟು ಒಂದು ವಾಕಿಂಗ್ ಏನೋ ಒಂದು ಮಾಡ್ಬಿಟ್ಟು ಆಚೆ ಬಂದ್ಬಿಡ್ಲಿ. ಏನಕ್ಕೆ ಜನರಲ್ ಏನಂದ್ರೆ ಭೂಕಂಪ ಏನು ನಮ್ಗೆ ಇದು ನಷ್ಟ ಮಾಡಲ್ಲ. ನಮ್ಗೆ ಈ ಬಿಲ್ಡಿಂಗ್ ಸಿವಿಲ್ ಸ್ಟ್ರಕ್ಚರ್ ಮೇಲೆ ಕೆಲವರು ಕಲ್ ಮೇಲೆ ಕಟ್ಟಡ ಕಟ್ತಾರೆ, ಕೆಲವರು ಆಸ್ಬೆಸ್ಟಸ್ ಶೀಟ್ ಹಾಕ್ತಾರೆ, ಕೆಲವರು ಟಿನ್ ಶೀಟ್ ಹಾಕ್ತಾರೆ. ಅದು ಬಿದ್ದು ತಲೆ ಮೇಲೆ ಸ್ವಲ್ಪ ಏಟಾಗಿ ಜನಕ್ಕೆ ಹಾನಿ ಆಗ್ಬೋದು. ಬಿಟ್ರೆ ಭೂಕಂಪದಿಂದ ಹಾನಿ ಡೈರೆಕ್ಟ್ ಹಾನಿ ಇಲ್ಲ. ಸೊ ಇದು ಇಷ್ಟು ಹೇಳಕ್ ನಾವು ಇಷ್ಟಪಡ್ತೀವಿ.